ಎಲ್ಲರಿಗೂ ಜೈ ಜಿನೇಂದ್ರ ಮತ್ತು ಶುಭ ದಿನ. ಇವತ್ತಿನ ನಮ್ ಟಾಪಿಕ್ ಏನಂದ್ರ ದೇವದರ್ಶನ. ಪ್ರತಿಯೊಬ್ಬ ಜೈನನ ಕರ್ತವ್ಯ ಏನಂದ್ರ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಅಕ್ಷತೆಯನ್ನ ತೆಗೆದುಕೊಂಡ ಜಿನಮಂದಿರಕ್ಕ ಹೋಗ್ಬೇಕು. ಮತ್ತ ಯಾರ್ ಮನಿ ಸಮೀಪ ಜಿನಮಂದಿರ ಅದಾವು ಅವ್ರ ದಿನಾಲು ತಪ್ಪದ ಜಿನಮಂದಿರಕ್ ಹೋಗಿ ಭಗವಂತರ ದರ್ಶನ ಮಾಡ್ರಿ. ಯಾಕಂದ್ರ ಇಂಥ ಅವಸರ ಮಹಾಭಾಗ್ಯದಿಂದ ಸಿಗ್ತೈತಿ. ಇವತ್ತ ನಾವ್ ಎಲ್ಲಿ ಹೊಂಟೇವಿ ಅಂದ್ರ ಚಂದ್ರಪ್ರಭಾ ದಿಗಂಬರ ಜೈನ್ ಮಂದಿರಕ್ ಹೊಂಟೇವಿ. ಇದು ಎಲ್ಲಿ ಬರ್ತೈತಿ ಅಂದ್ರ ಬೊಮ್ಮನಹಳ್ಳಿದಾಗ ಬರ್ತೈತಿ. ಫೈನಲಿ ಬಂದ್ ರೀಚ್ ಆದ್ವಿ. ಮಂದಿರ ಒಳಗಡೆ ಪ್ರವೇಶ ಮಾಡ್ಬೇಕಾದ್ರ ಚಪ್ಪಲಿ ಸಾಕ್ಸ್ಗಳನ್ನೆಲ್ಲ ಹೊರಗಡೆ ಬಿಟ್ಟ ಅಲ್ಲಿ ನೀರ್ ಇಟ್ಟಿರ್ತಾರ. ಎಲ್ಲರೂ ಸ್ವಚ್ಛವಾಗಿ ಕೈ ಕಾಲ್ ತೊಳೆದುಕೊಂಡ ನಿಸ್ಸಹಿ 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 ಅಂತ ಮಂದಿರದ ಒಳಗಡೆ ಪ್ರವೇಶ ಮಾಡಬೇಕು. ನಿಸ್ಸಹಿ ಅಂದ್ರ ಏನ? ಎಲ್ಲ ಸಾಂಸಾರಿಕ ಕಾರ್ಯಗಳನ್ನ ತ್ಯಾಗ ಮಾಡಿ ಭಗವಂತರ ದರ್ಶನ ಮಾಡೋದ. ಈ ಎಲ್ಲಾ ಲೌಕಿಕ ವಿಕಲ್ಪಗಳನ್ನ ಬಿಟ್ಟ ನಿರ್ವಿಕಲ್ಪ ದಶ ನಮ್ದು ಆಗ್ಲಿ ಅಂತ ಭಾವನಾ ಮಾಡೋದ. ಮತ್ತೊಂದ್ ಏನಂದ್ರ ಯಾರೂ ಮಂದಿರದೊಳಗ ಮಾತಾಡಬಾರ್ದು. ಅದ್ರಿಂದ ಭಗವಂತರದ ಅವಿನಯ ಮಾಡಿದಂಗ ಆಗ್ತೈತಿ. ಭಗವಂತರ ದರ್ಶನ ಮಾಡ್ಬೇಕಾದ್ರ ಓಂ ಜೈ 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 ನಮೋಸ್ತು 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 ಅಂತ ನಮೋಕಾರ ಮಂತ್ರ ಚತ್ತಾರಿ ಮಂಗಲ್ ಪಾಠ ಹೇಳಿ ಅಷ್ಟಾಂಗ ನಮಸ್ಕಾರ ಮಾಡಬೇಕು. ಮತ್ತು ಅಕ್ಷತೆಯನ್ನ ಇಡಬೇಕು. ದೇವಶಾಸ್ತ್ರ ಗುರು ಅಷ್ಟಕ ಮಾಡ್ರಿ, ಭಕ್ತಿ ಸ್ತುತಿ ಮಾಡ್ರಿ. ಇಲ್ಲಿ ಮಂದಿರದೊಳಗ ಪಾಠಶಾಲಾ ತಗೊಳತಿದ್ರು ನೋಡಿ ಖುಷಿ ಆಯ್ತು. ನಾವ ಪ್ರದಕ್ಷಿಣೆಯನ್ನ ಲೆಫ್ಟ್ ಸೈಡ್ ದಿಂದ ಯಾಕೆ ಹಾಕ್ತೇವಿ ಅಂದ್ರ ಅದ್ರಿಂದ ಜಿನೇಂದ್ರರ ಪ್ರತಿಮಾ ನಮ್ಮ ಬಲಭಾಗದ ಕಡೆ ಬರ್ತೈತಿ. ಅದಕ್ಕ ನಾವ ಯಾವಾಗ್ಲೂ ಪ್ರದಕ್ಷಿಣೆಯನ್ನ ಲೆಫ್ಟ್ ಸೈಡ್ ದಿಂದ ಹಾಕ್ತೇವಿ. ದೇವದರ್ಶನದಿಂದ ನಮ್ಮ ಪರಿಣಾಮ ನಿರ್ಮಲ ಆಗ್ತಾವ. ಸೊ ಎಲ್ಲಾರು ತಪ್ಪದೆ ದೇವದರ್ಶನ ಮಾಡ್ರಿ. ಮತ್ತ ದೇವದರ್ಶನದ ವಿಧಿ ಬಾಲಬೋಧ ಪುಸ್ತಕದೊಳಗ ಐತಿ. ಅದನ್ನ ನೀವು ಓದಬಹುದು. ಮಂದಿರದೊಳಗ ಅಕ್ಷತೆಯನ್ನೇ ನಾವ್ ಯಾಕೆ ಇಡ್ತೇವಿ ಅನ್ನೋದು ಯಾರಿಗಾದ್ರೂ ಗೊತ್ತಿತ್ತಂದ್ರ ಕಮೆಂಟ್ ಮಾಡ್ರಿ. ಮತ್ ಈ ವಿಡಿಯೋ ನಿಮಗ್ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಫಾಲೋ ಮಾಡ್ರಿ. ಜೈ ಜಿನೇಂದ್ರ.